ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಗುರುಗಳು ಆಶೀರ್ವಾದ, ಸಾಯಿ ಬಾಬರ ಆಶೀರ್ವಾದ, ಜೊತೆಗೆ ಇನ್ನು ದಕ್ಷಿಣಾಮೂರ್ತಿಗಳ ಅನುಗ್ರಹ ತುಂಬಾ ಮುಖ್ಯ ನಮ್ಮ ಜೀವನದಲ್ಲಿ. ನಮ್ಮ ಜೀವನದಲ್ಲಿ ಯಾವುದೇ ಗ್ರಹ ತುಂಬ ವೀಕ್ ಇದ್ರೂ ನಮ್ಮ ಜೀವನ ಯಾವುದೇ ಒಂದು ರೀತಿ ನಡ್ಕೊಂಡು ಹೋಗ್ಬಿಡುತ್ತೆ. ಆದರೆ ಗುರುಗ್ರಹ ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ನೆಗೆಟಿವ್ ಆಗಿ ಇರಬಾರ್ದು. ಅಂದರೆ ಗುರುವಿನ ಅನುಗ್ರಹ ಇಲ್ಲದೇ ಇದ್ದರೆ ನಮ್ಮ ಜೀವನ ಸಾಧ್ಯನೇ ಆಗೋದಿಲ್ಲ, ಮತ್ತು ನಮ್ಮ ಗುರಿಯನ್ನು ಮುಟ್ಟೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನಿಮ್ದು ಯಾರೇ ಗುರುಗಳು ಇದ್ರೂ, ನಿಮ್ಮ ಪ್ರೀತಿಯ ಗುರುಗಳಿರ್ಬೋದು ಅಥವಾ ರಾಯರಿರ್ಬೋದು, ಸಾಯಿಬಾಬರಿರ್ಬೋದು, ತುಂಬ ಜನ ರಾಯರನ್ನು, ಸಾಯಿಬಾಬರನ್ನು ಪೂಜೆ ಮಾಡ್ತೀರಾ. ಶಂಕರಾಚಾರ್ಯರನ್ನು ಕೂಡ ಪೂಜೆ ಮಾಡ್ತಾರೆ. ಇನ್ನು ತುಂಬ ಅಂತಂದರೆ ದಕ್ಷಿಣಾಮೂರ್ತಿಗಳನ್ನು ಸಹ ಪೂಜೆ ಮಾಡ್ತಾರೆ. ದಕ್ಷಿಣಾಮೂರ್ತಿಯ ಅನುಗ್ರಹ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇರಲೇಬೇಕು. ದಕ್ಷಿಣಾಮೂರ್ತಿ ಮನೆಯಲ್ಲಿ ಫೋಟೋ ಇದ್ದರೆ ಅಪಮೃತ್ಯುವಿನ ಭಯ, ಅನಾರೋಗ್ಯ ಸಮಸ್ಯೆಗಳು ಖಂಡಿತ ನಿವಾರಣೆ ಆಗುತ್ತೆ. ಪ್ರತಿನಿತ್ಯ ಮಕ್ಕಳ ಕೈಲಿ ದಕ್ಷಿಣಾಮೂರ್ತಿಗೆ ಒಂದು ನಮಸ್ಕಾರ ಹಾಕಿಸೋದು, ಪೂಜೆಯನ್ನು ಮಾಡುವಂಥದ್ದು ಮಾಡಿ ತುಂಬಾ ಒಳ್ಳೆಯದು. ನಾನು ರೆಗ್ಯುಲರಾಗಿ ಇದನ್ನು ಆರುಷಿ ಮತ್ತು ಆರ್ಯನ್ ಇಬ್ಬರಿಗೂ ಅಷ್ಟೇ ಮಾಡಿಸ್ತೀನಿ. ಇವಾಗಲಿಂದನೇ ಅವ್ರಿಗೆ ಇದು ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಇನ್ನು ಸೂರ್ಯನಿಗೆ ನಮಸ್ಕಾರ ಮಾಡೋದು, ಸೂರ್ಯನಿಗೆ ಪೂಜೆಯನ್ನು ಮಾಡುವಂಥದ್ದು, ಇದು ಕೂಡ ಅವ್ರಿಗೆ ರೆಗ್ಯುಲರ್ ಕೆಲಸ. ರೆಗ್ಯುಲರಾಗಿ ಇದನ್ನ ಮಾಡಿಬಿಟ್ಟೆ ಸ್ಕೂಲಿಗೆ ಹೋಗೋದು. ಇನ್ನು ಮಕ್ಕಳಿಗೆ ತಪ್ಪದೇ ವಿಭೂತಿ ಮತ್ತು ಕೇಸರಿಯನ್ನು ಹಣೆಗೆ ಇಟ್ಟು ಕಳಿಸೋದು ತುಂಬ ಒಳ್ಳೆಯದು. ವಿಭೂತಿಯನ್ನು ಇಟ್ಟು ಕಳಿಸಿದ್ರೆ ನಮಗೆ ಯಾವಾಗಲೂ ಅದು ರಕ್ಷಾ ಕವಚದಂತೆ ಇರುತ್ತೆ. ಇನ್ನು ಕೇಸರಿಯನ್ನು, ಬಜರಂಗಿ ಕೇಸರಿಯನ್ನು ಇಟ್ಟು ಕಳಿಸೋದ್ರಿಂದ ಅವನ ರಕ್ಷಣೆ ಮತ್ತು ಯಾವುದೇ ನಮಗೆ ಕೆಟ್ಟ ಕಣ್ಣು, ನೆಗೆಟಿವ್ ಎನರ್ಜಿ ಮಕ್ಕಳ ಮೇಲೆ ಬೀಳೋದಿಲ್ಲ. ನಾವು ಎಲ್ಲ ಆದಮೇಲೆ ಮಾಡ್ತೀವಿ ಅಂತಂದರೆ ಅದರಿಂದ ಪಾರಾಗೋದು ತುಂಬ ಕಷ್ಟ. ಆದರೆ ಅದೆಲ್ಲ ಆಗೋದಕ್ಕಿಂತ ಮುಂಚೆನೇ ನಾವು ಹುಷಾರಾಗಿ ಇರಬೇಕು. ಅದಕ್ಕೋಸ್ಕರ ಪ್ರತಿ ಸೋಮವಾರ ಶಿವನಿಗೆ ಅರ್ಚನೆ ಮಾಡ್ಕೊಳ್ಳಿ, ಅಂದರೆ ವಿಭೂತಿಯಿಂದ ಅರ್ಚನೆ ಮಾಡ್ಕೊಳ್ಳಿ. ಅಥವಾ ದೇವಸ್ಥಾನದಿಂದ ವಿಭೂತಿನ ತೆಗೆದುಕೊಂಡ್ಬಂದು ಇಟ್ಕೊಂಡು ಮಕ್ಕಳಿಗೆ ಪ್ರತಿದಿನ ಹಿಟ್ಟು ಕಳಿಸಿ. ಒಂದು ಸ್ವಲ್ಪ ಗಂಟಲಿನ ಮೇಲೆ ಕೂಡ ಹಿಡಿ, ಅಂದರೆ ನಾವು ಇಲ್ಲಿ ಇಟ್ಕೊತೀವಲ್ಲ ನಮ್ಮ ಗಂಟ್ಲ ಹತ್ರ ಕೆಳಗಡೆ, ಸೊ ಅಲ್ಲಿ ಕೂಡ ವಿಭೂತಿಯನ್ನು ಹಿಟ್ಟು ಕಳಿಸಿ ಮಕ್ಕಳಿಗೆ. ತುಂಬಾ ಒಳ್ಳೆಯದು. ಶಿವನ ಅನುಗ್ರಹ ಯಾವಾಗಲೂ ಇರುತ್ತೆ ಮಕ್ಕಳ ಮೇಲೆ. ಈಗಿನ ಕಾಲದ ಮಕ್ಕಳಿಗೆ ದೇವರು, ಭಕ್ತಿ, ಆಧ್ಯಾತ್ಮಿಕತೆ ಅಂತಂದರೆ ತುಂಬ ಜನ ಅದನ್ನ ಫಾಲೋ ಮಾಡೋದಿಲ್ಲ. ನಾವು ಸಣ್ಣ ಮಕ್ಕಳಿಂದನೇ ನಾವು ಏನು ಅವ್ರ ಜೀವನದಲ್ಲಿ ಅಭ್ಯಾಸ ಮಾಡಿಸ್ತೀವೋ, ನಾವು ಮನೆಯಲ್ಲಿ ಏನು ಮಾಡ್ತಿರೋ ಅದನ್ನು ನೋಡಿ ಅವರು ಕಲಿತಾರೆ, ಅದನ್ನೇ ಅವ್ರು ಮುಂದೆ ಕೂಡ ಫಾಲೋ ಮಾಡ್ತಾರೆ. ಸೊ ಇದರಿಂದ ಮುಂದೆ ಅಂದರೆ ಕೆಟ್ಟ ದಾರಿಗೆ ಹೋಗುವಂತಹ ಪ್ರಭಾವ ತೀರಾ ಕಡಿಮೆ ಆಗಿಬಿಡುತ್ತೆ. ಅವರು ಆಧ್ಯಾತ್ಮಿಕತೆಯಾಗಿ ಒಳ್ಳೆ ಒಂದು ಮನಸ್ಸಿಂದ ಪ್ರತಿಭಾವಂತರಾಗ್ತಾರೆ, ವಿದ್ಯಾವಂತರಾಗ್ತಾರೆ. ದಕ್ಷಿಣಾಮೂರ್ತಿ ಫೋಟೋನ ಖಂಡಿತ ಪ್ರತಿಯೊಬ್ಬರ ಮನೇಲಿ ಇಟ್ಕೊಳ್ಳಿ. ಮಕ್ಕಳಿರ್ತಾರಲ್ವ, ಸೊ ಅವ್ರ ಮನೆಯಲ್ಲಿ ದೊಡ್ಡೋರು ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ಸತ್ತೋಗ್ತಾರಲ್ಲ ಈಗಲೂ ಆಗಲೋ ಅಂಥವರು ಸಹ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ ದಕ್ಷಿಣಾಮೂರ್ತಿ ನೆನೆಸ್ಕೊಳ್ಳೋದ್ರಿಂದ ಎಷ್ಟೋ ನಮ್ಮ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಶಕ್ತಿಶಾಲಿ ದಕ್ಷಿಣಾಮೂರ್ತಿಗಳು. ದಕ್ಷಿಣಾಮೂರ್ತಿ ಅಂತಂದರೆ ಶಿವನ ಮತ್ತೊಂದು ಸ್ವರೂಪ. ಅದು ಯುವಕನ ರೀತಿಯಲ್ಲಿ ನಮಗೆ ದಕ್ಷಿಣಾಮೂರ್ತಿಗಳು ಕಾಣಿಸುವಂಥದ್ದು. ಇನ್ನು ನೋಡಿ, ದಕ್ಷಿಣಾಮೂರ್ತಿ ಶಿಷ್ಯರಾಗಿ ತುಂಬ ಜನ ಅಂದರೆ ಋಷಿ ಮುನಿಗಳು, ವಯಸ್ಸಾದಂತಹವರು ಎಲ್ಲ ಇರ್ತಾರೆ. ಆದರೆ ಇಲ್ಲಿ ಶಿವ ಅವತಾರ ಬಂದು ಯುವಕನ ರೀತಿಯಲ್ಲಿ ಇರುತ್ತೆ. ನೀವು ಗಮನಿಸಿ, ಬೇಕಾದರೆ ಸರ್ಚ್ ಮಾಡಿ ನಿಮಗೆ ದಕ್ಷಿಣಾಮೂರ್ತಿ ಫೋಟೋಸು. ಸೊ ಬೇರೆ ಬೇರೆ ಥರ ನಿಮಗೆ ದಕ್ಷಿಣಾಮೂರ್ತಿಗಳು ನಮಗೆ ಕಾಣಿಸ್ತಾರೆ ಅಂತ ಹೇಳಿ. ಇನ್ನು ನಾಳೆ ಶುಕ್ರವಾರ ತಪ್ಪದೆ ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಳಿ. ಆಷಾಢ ಮಾಸದಲ್ಲಿ ಕಲಶ ಸ್ಥಾಪನೆ ತುಂಬಾ ಒಳ್ಳೆಯದು. ಇನ್ನು ನೀವು ಕಲಶಕ್ಕೆ ನಾಳೆ ಸ್ವಲ್ಪ ಲಾವಂಚಿ ಬೇರು, ಎಲ್ಲರಿಗೂ ಗೊತ್ತೇ ಇರುತ್ತಲ್ವ. ಸೊ ಲಾವಂಚಿ ಬೇರಿದ್ದರೆ ತಪ್ಪದೆ ಲಾವಂಚಿ ಬೇರನ್ನ ಕಲಶಕ್ಕೆ ಹಾಕಿ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಳಿ. ನಾವು ಯಾವಾಗಲೂ ಅರಿಶಿನ, ಕುಂಕುಮ, ಅಕ್ಷತೆ, ಪಚ್ಚಕರ್ಪೂರ ಜೊತೆಗೆ ಜವಾದಿ ಪೌಡ್ರು ಎಲ್ಲ ಹಾಕ್ಕೋತೀವಲ್ವ. ಸೊ ಸೇಮ್ ಅದೇ ಥರನೇ ನಾಳೆ ಲಾವಂಚಿ ಬೇರನ್ನು ಹಾಕಿ ಕಲಶವನ್ನು ಸ್ಥಾಪನೆ ಮಾಡ್ಕೊಳ್ಳಿ. 5 ವೀಳ್ಯದೆಲೆಯನ್ನು ಇಟ್ಟು ಕಲಶ ಸ್ಥಾಪನೆ ಮಾಡ್ಕೊಳ್ಳಿ. ವೀಳ್ಯದೆಲೆ ಇಲ್ಲ ಅಂತಂದರೆ ರೆಗ್ಯುಲರಾಗಿ ನಾವು ಏನು ಮಾವಿನ ಎಲೆ ಇಡ್ತೀವಲ್ಲ, ಸೊ ಅದನ್ನು ಸಹ ಇಟ್ಕೋಬೋದು. ಸೊ ಈ ರೀತಿ ಕಲಶ ಸ್ಥಾಪನೆಯನ್ನು ಮಾಡ್ಕೊಳ್ಳಿ. ಇನ್ನು ನಾಳೆ ಇರುವೆಗಳಿಗೆ ತಪ್ಪದೆ ಸಕ್ಕರೆ ಮತ್ತು ರವೆಯನ್ನು ಮಿಕ್ಸ್ ಮಾಡಿ
ನಿಮ್ಗೆ ಎಲ್ಲಿ ಇರುವೆ ಕಪ್ಪು ಇರುವೆಗಳು ಕೂಡಿರುತ್ತಲ್ಲ, ಸೊ ಅಲ್ಲಿ ತೊಗೊಂಡೋಗಿ ಅದಕ್ಕೆ ತಿನ್ನಲಿಕ್ಕೆ ಹಾಕಿ. ಇದರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳು ತುಂಬ ಬೇಗನೆ ನಿವಾರಣೆ ಆಗುತ್ತೆ. ಶುಕ್ರವಾರ ಮತ್ತು ಶನಿವಾರ ಇವೆರಡೂ ರೆಗ್ಯುಲರಾಗಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಶನಿವಾರನೂ ಅಷ್ಟೇ ಸಕ್ಕರೆ ಮತ್ತು ಬೆಲ್ಲ ಅಥವಾ ಕಡಲೆಪಪ್ಪು ಈ ಥರ ತೊಗೊಂಡು ಹೋಗ್ಬಿಟ್ಟು, ಅಂದರೆ ನೀವು ಕಡಲೆಪಪ್ಪು ಹಾಕ್ಬೋದು ಅಥವಾ ರವೆ ಹಾಕ್ಬೋದು, ಅಕ್ಕಿ ಹಾಕ್ಬೋದು, ಏನೇ ಹಾಕಿದ್ರೂ ಬೆಲ್ಲವನ್ನು ಮಿಕ್ಸ್ ಮಾಡಿ ಶನಿವಾರದ ಹೊತ್ತು ಅರಳಿ ಮರ ಇರುತ್ತಲ್ಲ, ಅಂದರೆ ನಮಗೆ ನಾಗರಕಲ್ಲು ಸುತ್ತೋದಕ್ಕೆ ಅಂತ ಇಟ್ಟಿರ್ತಾರಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಎಲ್ಲಿ ಅರಳಿ ಮರ ಇರ್ತೋ ಅಲ್ಲಿ ಬುಡದಲ್ಲಿ ನಾವು ಅದನ್ನು ಇರುವೆಗಳಿಗೆ ಹಾಕಿದ್ರೆ ಶನಿ ದೋಷಗಳು ಮತ್ತು ರಾಹುಕೇತು ದೋಷಗಳು ಇರುತ್ತಲ್ಲ ಎಲ್ಲ ನಿವಾರಣೆ ಆಗುತ್ತೆ. ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡ ನೆಲೆಸಿರ್ತಾರೆ. ಸೊ ತುಂಬಾ ಒಳ್ಳೆಯದು. ಇದನ್ನು ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಷಾಢ ಮಾಸದಲ್ಲಿ ಶಿವಾರಾಧನೆ ತುಂಬ ಮಾಡಿ, ವಿಷ್ಣುವಿನ ಅಂದರೆ ಶ್ರೀ ಹರಿಹರರ ಆರಾಧನೆ ತುಂಬಾ ಒಳ್ಳೆಯದು ಈ ಚಾತುರ್ಮಾಸ್ಯದಲ್ಲಿ. ಸೊ ಎಲ್ಲರೂ ಮಾಡ್ಕೊಳ್ಳಿ. ನಾನು ಕೂಡ ನಾಳೆ ಹೇಗೆ ಮಾಡ್ಕೊತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ನಿಮಗೆ ತಾವರೆ ಹೂವುಗಳಿದ್ದರೆ ಇಟ್ಟು ಪೂಜೆ ಮಾಡಿ ಲಕ್ಷ್ಮೀ ಅಮ್ಮನವ್ರಿಗೆ. ಇನ್ನು ಜೊತೆಗೆ ಅಮ್ಮನವ್ರಿಗೆ ತುಳಸಿ ಇಡಬಾರ್ದು, ಇಡೋದಕ್ಕೆ ಹೋಗಬೇಡಿ. ಅಮ್ಮನವ್ರು ಸಿಂಗಲಾಗಿ ನಾವು ಇರೋದಾದರೆ ಅಮ್ಮನವ್ರಿಗೆ ತುಳಸಿ ಇಡಬಾರ್ದು ಅಂತ ಹೇಳಿ ಕನಕದಾರ ಸ್ತೋತ್ರ ಬುಕ್ಕಲ್ಲಿ ನೀಟಾಗಿ ಅದನ್ನು ತಿಳಿಸಿದ್ದಾರೆ. ಇನ್ನು ಲಕ್ಷ್ಮೀ ಅಮ್ಮನಿಗೆ ಬಿಲ್ವಪತ್ರೆ ಅಂದರೆ ತುಂಬಾ ಇಷ್ಟ. ಬಿಲ್ವಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಳಿ. ಬಿಲ್ವಪತ್ರೆ ಒಂದು ನಡೀತು ಅಂತಂದ್ರೂ ಸಂಕಲ್ಪ ಅಕ್ಷತೆ ಇಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು 11 ಸಾರಿ ನಿಮ್ಮ ಸಂಕಲ್ಪ ಏನಿದೆಯೋ ಅದನ್ನು ಹೇಳಿಕೊಂಡು, ನಾನು ಧನವಂತನ ಆಗಲೇಬೇಕು ತಾಯಿ ಅಂತೇಳಿ 11 ಸಾರಿ ಹೇಳಿಕೊಂಡು ಅಮ್ಮನವ್ರ ಹತ್ರ ಬಿಲ್ವಪತ್ರೆ ಮತ್ತು ಅಕ್ಷತೆಯನ್ನು ಹಾಕಿ ತುಂಬಾ ಒಳ್ಳೆಯದಾಗುತ್ತೆ. ಇದರಿಂದ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಳಿ. ಮತ್ತು ಮಲ್ಲಿಗೆ ಹೂವು ಇದ್ದರೆ ಹಿಡಿ ಕಂಪಲ್ಸರಿಯಾಗಿ, ತಾವರೆ ಹೂವು ಇದ್ದರೂ ಕೂಡ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ. ಅಮ್ಮನವರ ಅನುಗ್ರಹ ಬೇಗನೆ ಸಿಗುತ್ತೆ ಅಂತ ಹೇಳ್ತಾರೆ. ಲಕ್ಷ್ಮಿ ಅಮ್ಮನವ್ರನ್ನ ಹೊಲಿಸ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಇನ್ನು ನೈವೇದ್ಯಕ್ಕೆ ಮೊಸರನ್ನ ಹಿಡಿ ಮತ್ತು ಬೆಲ್ಲದ ಪಾನಕ ಹಿಡಿ, ಅದಾದಮೇಲೆ ಕೋಸಂಬರಿ ಹಿಡಿ ಮತ್ತು ಬೆಲ್ಲದನ್ನ ಇಡಿ, ಚಿತ್ರಾನ್ನ. ಸೊ ಈ ಥರದ್ದು ಅಮ್ಮನವ್ರಿಗೆ ಇಡೋದು ತುಂಬಾ ಇಷ್ಟ. ಸೊ ಈ ರೀತಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊಂದು 3, 4, 5 ಥರ ನೈವೇದ್ಯ ಹಣ್ಣುಗಳನ್ನು ಇಟ್ಟು ಅಮ್ಮನವ್ರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಕಲಶಕ್ಕೆ ಲಾವಂಚಿ ಬೇರೆ ಹಾಕೋದನ್ನು ಮಿಸ್ ಮಾಡ್ಕೊಂಡು ಹೋಗಬೇಡಿ. ತುಂಬಾ ಒಳ್ಳೆಯದು. ಲಾವಂಚಿ ಬೇರೆ ಹಾಕಿ ಪೂಜೆಯನ್ನು ಕಲಶ ಸ್ಥಾಪನೆಯನ್ನು ನಾಳೆ ಮಾಡುವಂಥದ್ದು. ಸೊ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್.